Hello students, welcome to RHchemistry. So ಇವತ್ತು ತಾನೇ JEE Main 2022 ಡೇಟ್ಸ್ ಗಳನ್ನು ಮತ್ತೆ ರೀಶೆಡ್ಯೂಲ್ ಮಾಡಲಾಗಿದೆ, ಎಕ್ಸ್ಟೆಂಡ್ ಮಾಡಲಾಗಿದೆ. ಮೊದಲು ನಿಮಗೆಲ್ಲ ಗೊತ್ತಿರೋ ಹಾಗೆ 16, 17, 18, 19, 20, 21 ಏಪ್ರಿಲ್ 2022 ಇತ್ತು. ಆದರೆ ಈಗ 21st, 24, 25th, 29th, 1st, 4th ಆಫ್ ಮೇ 2022 ಇಟ್ಟಿದ್ದಾರೆ. ಅಂದರೆ ಸೊ ನಿಮಗೆ ಸಿಟಿಯನ್ನು ಅಂದರೆ ಎಕ್ಸಾಮಿನೇಷನ್ ಸಿಟಿಯನ್ನು ಅನೌನ್ಸ್ ಮಾಡೋದು ಫಸ್ಟ್ ವೀಕ್ ಆಫ್ ಏಪ್ರಿಲಲ್ಲಿ ಮಾಡ್ತಾರೆ. ಡೌನ್ಲೋಡಿಂಗ್ ಅಡ್ಮಿಷನ್ ಕಾರ್ಡ್ ಏನಿದೆ ಅದು ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ 2022 ಇರ್ತದೆ. ಸೊ ಇದರ ಜೊತೆಗೆ ಸೊ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಡೇಟ್ಸ್ ಯಾವುದೇ ಎಕ್ಸ್ಟೆಂಡ್ ಇಲ್ಲ. ಈ ಒಂದು ತಿಂಗಳು 30ನೇ ತಾರೀಕಿನ ತನಕ ನಿಮಗೆ ಟೈಮ್ ಇರ್ತದೆ. ಸೊ ಯು ಕ್ಯಾನ್ ಫಿಲ್. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಗಮನಿಸಬೇಕಾಗಿದೆ ಏನಂತಂದರೆ, ಸೆಕೆಂಡ್ ಸೆಷನ್ನಿನ ರಿಸಲ್ಟ್ ಅಂದರೆ ಸೆಕೆಂಡ್ ಸೆಷನ್ನಿಂದ ಒಂದು ಡೇಟ್ಸ್ಗಳು ಏನಿರ್ತದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಹೇಳಿಲ್ಲ. ಡೆಫಿನೆಟ್ಲಿ ಇದನ್ನು ಎಕ್ಸ್ಟೆಂಡ್ ಮಾಡಿದ ಮೇಲೆ ಅದನ್ನು ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬಹುದು. ಆದರೆ ನಮ್ಮ ಪ್ರಾಬ್ಲಮ್ ಏನು, ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಸೆಕೆಂಡ್ PUC ಎಕ್ಸಾಮಿನೇಷನ್ ಏನಿದೆ ಕರ್ನಾಟಕದಲ್ಲಿ ಸೊ 22ನೇ ತಾರೀಕಿನಿಂದ 18 ಮೇವರೆಗೆ ಶೆಡ್ಯೂಲ್ ಮಾಡಲಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, 22ನೇ ತಾರೀಕಿನಿಂದ ಸೊ 18 ಮೇವರೆಗಿದೆ. ಈಗ ದೊಡ್ಡ ಕ್ವಶನ್ ಇರೋದು ವಿದ್ಯಾರ್ಥಿಗಳಲ್ಲಿ, ಮತ್ತೆ ಏನಾದರೂ ಈ ಟೈಮ್ ಎಕ್ಸ್ಟೆಂಡ್ ಆಗ್ತದಾ ಅಂದರೆ ಈಗ JEE ಮೇನ್ ಡೇಟ್ಸ್ಗಳನ್ನ ನೋಡಿಬಿಟ್ಟು PU ಬೋರ್ಡ್ ಟೈಮ್ ಟೇಬಲ್ ಏನಾದರೂ ಚೇಂಜ್ ಆಗ್ತದಾ ಅನ್ನೋದು ಒಂದು ದೊಡ್ಡ ಕ್ವಶನ್. ವಿದ್ಯಾರ್ಥಿಗಳಿಗೆ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಈ ಸಾರಿ ಇದು ಚೇಂಜ್ ಆಗೋದಿಲ್ಲ. ಕರೆಕ್ಟಾಗಿ ತಿಳ್ಕೊಳ್ಳಿ, ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಈ ವರ್ಷ ಚೇಂಜ್ ಆಗೋದಿಲ್ಲ, ಈ ಸಾರಿ ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಇದನ್ನು ರೀಶೆಡ್ಯೂಲ್ ಮಾಡಿ ಫೈನಲ್ ಟೈಮ್ ಟೇಬಲ್ನ ರೆಡಿ ಮಾಡಿ ಆಗಿದೆ. ಸೊ ಅದು ಅಲ್ಲದೆ ನಿಮಗೆ 2 ಸೆಷನ್ಗಳಿದೆ. ಸೊ ಅದು ಅಲ್ಲದೆ ರಿಮೆಂಬರ್, ಈಗ ಡೇಟ್ಸ್ ಏನಿದೆ ಅದು ಯಾವುದೂ ಕೂಡ ನಮಗೆ ಕ್ಲಾಶ್ ಆಗ್ತಾ ಇಲ್ಲ. ಅಂದರೆ ಇನ್ ಅ ಡೇ ಇದು ಕ್ಲಾಶ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಮ್ 24th ಏಪ್ರಿಲ್ ಇದೆ. ಸೊ ಇಲ್ಲಿ ನೋಡ್ಬೋದು ಸಂಡೇ ಇದೆ, ಇದು ಸಂಡೇ ಇದೆ, ಹೌದಾ? ಇನ್ನೊಂದು ಟೆಸ್ಟ್ ತೋರಿಸ್ತೀನಿ ನೋಡಿ, 21st, 24, 25, 29 ನೋಡಿ, ವಿತ್ ಪ್ರೂಫ್ ತೋರಿಸ್ತೀನಿ. ನನಗೆ 21st ಯಾವುದೇ ಎಕ್ಸಾಮ್ ಇಲ್ಲ, ನೋ ಪ್ರಾಬ್ಲಮ್. 24th ಸಂಡೇ ಹಾಲಿಡೇ. 29th ನೋಡಿ, 29th ನೆಕ್ಸ್ಟ್ ಡೇಟ್ ವಿಲ್ ಬಿ 25th ಇದೆ. 25th ಆ್ಯಂಡ್ 29th ನೋಡಿ, 25th ಎಕನಾಮಿಕ್ಸ್ ಇದೆ, ಸೈನ್ಸ್ದವರಿಗೆ ಪ್ರಾಬ್ಲಮ್ ಇಲ್ಲ. 29th ಫ್ರೈಡೇ, ನೋ ಎಕ್ಸಾಮ್ ಇದೆ, ಫ್ರೈಡೇ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇನ್ನು ಮೇ 1 ಮತ್ತು 4ನೇ ತಾರೀಕು ನೋಡಿದರೆ, ಮೇ 1 ಅಂತೂ ಹಾಲಿಡೇ ಇದೆ, ಮೇ ಡೇ, ಹೌದಾ? ಹಾಲಿಡೇ. ಮೇ 4ನೇ ತಾರೀಕು ಸೈನ್ಸ್ ಯಾವುದೇ ರೀತಿಯ ಸಬ್ಜೆಕ್ಟ್ ಇಲ್ಲ. ಅಂದ ಮೇಲೆ PU ಬೋರ್ಡರು ಜನರಲಿ ಥಿಂಕ್ ಮಾಡ್ತಾರೆ, ಆಲ್ರೆಡಿ 2 ಸಾರಿ ಚೇಂಜ್ ಮಾಡಿದ್ದೀವಿ, 3ನೇ ಸಾರಿ ಚೇಂಜ್ ಮಾಡೋದಿಲ್ಲ ಅನ್ನೋದು ನನ್ನ ಒಂದು ಗಟ್ ಫೀಲಿಂಗ್. ನೋಡೋಣಂತೆ ಅವ್ರು ಯಾವ ರೀತಿ ಡಿಸಿಷನ್ ತಗೋತಾರ ಅಂತೇಳಿ. ಸೊ ಹಾಗೇನಾದರೂ ತೊಗೊಂಡ್ರೆ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಟ್ ಗೊತ್ತಿರಲಿ, ಡೆಫಿನೆಟ್ಲಿ ಯು ಕ್ಯಾನ್ ಸೇ ಸರ್ ಇಲ್ಲಿ 23ಕ್ಕೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೆದಾದ ಮೇಲೆ 24ಕ್ಕೆ ಏನಾದರೂ ಎಕ್ಸಾಮ್ ಇದನ್ನು ಹೇಗೆ ಬರೀಲಿ ಅಂತ ನೀವು ಕೇಳ್ಬೋದು. ಹೌದು, ಅದು ನನಗೂ ಅರ್ಥ ಆಗುತ್ತೆ. PU ಬೋರ್ಡ್ದವರು ಮತ್ತೆ ಚೇಂಜ್ ಮಾಡೋದಕ್ಕೆ ಮುಂದಿನ ಒಂದು ಸೆಷನ್ ಜೊತೆ ಡೇಟ್ಸ್ ಕ್ಲಾಶ್ ಆಗ್ಬೋದು. ಇದನ್ನು ಪ್ರೀಪೋನ್ ಅಂತೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಇನ್ನು ಪೋಸ್ಟ್ಪೋನೇ ಮಾಡಬೇಕು. ಪೋಸ್ಟ್ಪೋನ್ ಮಾಡೋದಕ್ಕೆ ರಿಮೆಂಬರ್, ಸೊ ಹಾಗೇನಾದರೂ ಅಂದರೆ ಕಂಪ್ಲೀಟ್ ಡೇಟ್ಸನ್ನು ಬಿಟ್ಟು ಪೋಸ್ಟ್ಪೋನ್ ಮಾಡಬೇಕು ಅಂತಂದರೆ ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತನಕ ಹೋಗ್ತದೆ ಎಕ್ಸಾಮು. ಆವಾಗ ಏನಾಗ್ತದೆ, ನಿಮಗೆ ಸೆಕೆಂಡ್ ಸೆಷನ್ JEE ಮೇನ್ ಬರ್ತದೆ. ಅದಕ್ಕೋಸ್ಕರ ಈಗ ಐ ಥಿಂಕ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ PU ಬೋರ್ಡ್ದವರು ಕೊಡುವಂಥ ಒಂದು ಸ್ಟೇಟ್ಮೆಂಟ್ ಏನಂತಂದರೆ, ನಿಮ್ಮ ಯಾವುದೇ ಸೈನ್ಸ್ ಎಕ್ಸಾಮ್ಗಳು, ಯಾಕಂದರೆ JEE ಮೇನ್ ಸೈನ್ಸ್ ಅಭ್ಯರ್ಥಿಗಳು ಮಾತ್ರ ಬರೀತಾರೆ, ಹೌದಾ? ನಿಮ್ಮ ಯಾವುದೇ ಸೈನ್ಸ್ ಎಕ್ಸಾಮ್ಗಳು ಸೊ ನಮ್ಮ ಒಂದು PU ಬೋರ್ಡ್ ಟೈಮ್ ಟೇಬಲ್ ಜೊತೆ ಯಾವುದೇ ರೀತಿ ಕ್ಲಾಶ್ ಆಗ್ತಾ ಇಲ್ಲ, ಅದಕ್ಕಾಗಿ ನಾವು ಈ ಬೋರ್ಡನ್ನು ಚೇಂಜ್ ಮಾಡೋದಿಲ್ಲ ಅಂತಲೂ ಕೂಡ ಹೇಳಬಹುದು. ವೇಟ್ ಮಾಡೋಣಂತೆ PU ಬೋರ್ಡ್ ಡಿಸಿಷನ್ ಏನಿರ್ತದೆ ಅಂತೇಳಿ. ಬಟ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ 99% ಈ ಟೈಮ್ ಟೇಬಲ್ ಚೇಂಜ್ ಆಗೋದಿಲ್ಲ. ಅದಕ್ಕಾಗಿ ಈ ಟೈಮ್ ಟೇಬಲಿನ ಪ್ರಕಾರ ನಿಮ್ಮ ಒಂದು ಪ್ರಿಪರೇಷನನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.